ಇದೇ 9ರಂದು ಅಸ್ಸಾಂ ವಿಧಾನಸಭಾ ಚುನಾವಣೆಗೆ ಮತದಾನ ನಡೆಯಲಿದ್ದು ಮೇ 4ರಂದು ಮತ ಎಣಿಕೆ ನಡೆಯಲಿದೆ. ಇಂದು ಭಾರತೀಯ ಜನತಾ ಪಕ್ಷ ಬಿಜೆಪಿಯ 47ನೇ ಸಂಸ್ಥಾಪನಾ ದಿನ. ಭಾರತೀಯ ಜನತಾ ಪಕ್ಷ ಮೊದಲಿಗೆ ಭಾರತೀಯ ಜನಸಂಘ ಎಂದು ಹೆಸರಿಸಲ್ಪಟ್ಟಿತ್ತು. ಬಳಿಕ 1980ರಲ್ಲಿ ಭಾರತೀಯ ಜನತಾ ಪಕ್ಷವಾಗಿ ಮರುನಾಮಕರಣಗೊಂಡಿತ್ತು. ಹಿರಿಯ ರಾಜಕಾರಣಿ ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು ಈ ಜನಸಂಘವನ್ನು ಸ್ಥಾಪಿಸಿದ್ದಾರೆ. औद्योगिक नीति बनाई। वे कहते थे अगर सरकार उस दौर की सोच से भी बहुत आगे के मैं डॉक्टर श्यामा प्रसाद मुखर्जी का पुण्य ಬಿಜೆಪಿ ಪಕ್ಷದ ಸ್ಥಾಪನಾ ದಿನದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತದ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಈ ಕುರಿತು ಸಂದೇಶ ನೀಡಿರುವ ಅವರು ದೇಶದ ಅಭಿವೃದ್ಧಿಗಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಎಲ್ಲಾ ಕಾರ್ಯಕರ್ತರಿಗೆ ಧನ್ಯವಾದ ಸಮರ್ಪಿಸಿದರು. ಪ್ರಸ್ತುತ ಬಿಜೆಪಿ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿದ್ದು ಎಲ್ಲರ ಗಮನ ಸೆಳೆದಿದೆ. ಆದರೆ ಹಲವು ದಶಕಗಳ ಹಿಂದೆ ಪಕ್ಷಕ್ಕೆ ಯಾವುದೇ ಸಂಪನ್ಮೂಲ ಮತ್ತು ಸೌಲಭ್ಯ ಇಲ್ಲದೇ ಇದ್ದಾಗ ಕಾರ್ಯಕರ್ತರು ಅತ್ಯಂತ ಪ್ರಯಾಸದಿಂದ ಜನರನ್ನು ತಲುಪಿ ಪಕ್ಷಕ್ಕೆ ಬಲ ತುಂಬಿರುವುದು ಶ್ಲಾಘನೀಯ ಎಂದರು. 1975ರ ತುರ್ತು ಪರಿಸ್ಥಿತಿಯ ಕರಾಳ ಸಂದರ್ಭದಲ್ಲಿ ಅತ್ಯಂತ ಸಂಕಷ್ಟದ ಪರಿಸ್ಥಿತಿ ಎದುರಿಸಿ ಕಾರಾಗೃಹವಾಸ ಅನುಭವಿಸಿದ ಮಹಾನ್ ನಾಯಕರು ಪಕ್ಷವನ್ನು ಕಟ್ಟಿ ಬೆಳೆಸಿದ ರೀತಿ ಅನನ್ಯ ಎಂದು ಹೇಳಿದರು. ಪಕ್ಷದ ಸಂಸ್ಥಾಪಕರಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ, ದೀನ್ ದಯಾಳ್ ಉಪಾಧ್ಯಾಯ ಹಾಗೂ ನಾಯಕರಾದ ಅಟಲ್ ಬಿಹಾರಿ ವಾಜಪೇಯಿ, ಎಲ್ಕೆ ಅಡ್ವಾಣಿ, ಕುಶ್ಬಾವು ಠಾಕ್ರೆ, ಜನ ಕೃಷ್ಣಮೂರ್ತಿ, ಮುರಳಿ ಮನೋಹರ್ ಜೋಶಿ, ನಾನಾಜಿ ದೇಶ್ಮುಖ್ ಮುಂತಾದವರ ಕೊಡುಗೆ ಸ್ಮರಿಸಿದ ಪ್ರಧಾನಿ ನೂತನ ಅಧ್ಯಕ್ಷ ನಿತಿನ್ ನಬೀನ್ ಅವರ ಯುವ ನಾಯಕತ್ವ ಪಕ್ಷಕ್ಕೆ ಹೊಸ ಚೈತನ್ಯ ಮೂಡಿಸಿದೆ ಎಂದರು. ಪಂಚರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲೆಡೆ ಪಕ್ಷಕ್ಕೆ ಅಭೂತಪೂರ್ವ ಬೆಂಬಲ ದೊರೆತುತ್ತಿದ್ದು ನೀತಿ, ನಿಷ್ಠೆ ಮತ್ತು ವಿಶ್ವಾಸಾರ್ಹತೆಯ ಮೂಲಮಂತ್ರಗಳೊಂದಿಗೆ ಪಕ್ಷ ದೇಶ ಸೇವೆಗೆ ಕಟಿಬದ್ದವಾಗಿದೆ ಎಂದು ಹೇಳಿದರು.